ಅಪರಾಧ ಮತ್ತು ಅಪರಾಧ್ಯತೆ ಇವುಗಳೆಲ್ಲ ಯಾವ ಧಾತುವಿನಿಂದ ಬಂದದ್ದು ಮತ್ತು ಅದನ್ನು ಪ್ರಯೋಗಿಸುವುದು ಹೇಗೆ ಅನ್ನೋದನ್ನ ಇಲ್ಲಿ ನೋಡಬೇಕು. ನವೈ ನೃಭಿಹಿ ನರದೇವೋಪರಾಧ್ಯ ಅಂತ ಒಂದು ಪ್ರಯೋಗ ಭಾಗವತದ 1ನೇ ಸ್ಕಂದದ 18ನೇ ಅಧ್ಯಾಯದ 42ನೇ ಶ್ಲೋಕದಲ್ಲಿ ಕಂಡು ಬರ್ತದೆ. ಇಲ್ಲಿ ನೃಭಿಹಿ ಜನರಿಂದ ನರದೇವ ರಾಜನು ನ ಅಪರಾಧ್ಯ ದಂಡಿಸಲ್ಪಡಬಾರದು ಅಥವಾ ಹಿಂಸಿಸಲ್ಪಡಬಾರದು ಅಂತ ಹೀಗೆ ಪ್ರಯೋಗ ಇದೆ. ಇದು ನ ಅಪರಾಧ್ಯ ಅಥವಾ ನ ಅಪರಾಧ್ಯೇತ ಕರ್ಮಣಿ ಪ್ರಯೋಗ ಇದು. ಅದನ್ನೇ ಕ್ರಿಯಾಪದವಾಗಿ ಇಟ್ಕೊಂಡಾಗ ನ ಅಪರಾಧ್ಯೇತ ಅಂತ ಆಗ್ತದೆ, ಎಲ್ಲರಿಗೂ ಅದು ಗೊತ್ತಿದ್ದೇ ಇದೆ. ಅದನ್ನು ಕರ್ತರಿ ಪ್ರಯೋಗಕ್ಕೆ ಮಾಡಿದರೆ ನರಹ ಬಹುವಚನ ಅಥವಾ ನರಾಹ ಬಹುವಚನ, ನರದೇವಂ ನ ಅಪರಾಧ್ಯೇಯು ಅಂತ ಪ್ರಯೋಗ ಆಗ್ತದೆ. ನರಹ ಅಥವಾ ನರಾಹ ಜನರು ನರದೇವಂ ರಾಜನನ್ನು ನ ಅಪರಾಧ್ಯೇಯು ಹಿಂಸಿಸಬಾರದು, ದಂಡಿಸಬಾರದು ಅಂತ ಹೀಗಾಗ್ತದೆ. ಇದು ಶಮೀಕ ಋಷಿಗಳು ತನ್ನ ಮಗ ಶೃಂಗಿಗೆ ಹೇಳುವಂಥ ಮಾತು. ಧಾತು ಯಾವುದು ಅಂತ ಈಗ ಒಂದು ಬಾರಿ ನಾವು ನೋಡಬೇಕು. ರಥ ಹಿಂಸಾಯಾಮ ಅಂತ ಒಂದು ಧಾತು ಇದೆ, ಆದರೆ ಅದು ಹ್ರಸ್ವ ಇರುವುದರಿಂದ ನಮಗೆ ಅಷ್ಟದು ಉಪಯೋಗ ಬರೋದಿಲ್ಲ. ಆದ್ದರಿಂದ ನಾವಿಲ್ಲಿ ಈ ರಾಧ ಸಂಸಿದ್ಧವು ಅಂತ ಮತ್ತೊಂದು ಧಾತು ಇದೆ, ಅದನ್ನು ಕೈ ಬಿಡಬೇಕು. ಅದಕ್ಕೂ ಕೂಡ ಸಂಸಿದ್ಧಿ ಅಂತ ಅರ್ಥ ಮಾತ್ರ ಇದೆ, ಮತ್ತದು ರಾಧ್ನೋತಿ ಅಂತ ಕ್ರಿಯಾಪದ ಆಗ್ತದೆ. ಅದ್ರ ಬದಲು ರಾಧ ವೃದ್ಧವು ಅಂತ ಒಂದು ಧಾತು ಇದೆ. ಆ ವೃದ್ಧಿ ಅನ್ನೋ ಧಾತುವಿಗೆ ಅನೇಕ ಅರ್ಥಗಳನ್ನು ಹೇಳಿ ಮಾಡಿದ್ದಾರೆ ವ್ಯಾಕರಣದಲ್ಲಿ. ರಾಧ ವೃದ್ಧಿ, ಸಿದ್ಧಿ, ದ್ರೋಹ, ದೈವ ಪರ್ಯಾಲೋಚನಾದಿಶು ಅಂತ ಹೀಗೆ ಅದಕ್ಕೆ ಅರ್ಥಗಳನ್ನು ಹೇಳಿದ್ದಾರೆ. ವೃದ್ಧಿ ಅಂದ್ರೆ ಬೆಳವಣಿಗೆ, ಸಿದ್ಧಿ ಸಾಧನೆ ಮಾಡಿಕೊಳ್ಳುವುದು, ದ್ರೋಹ ಮಾಡುವುದು ಅಂದ್ರೆ ಹಿಂಸೆ ಮಾಡುವುದು, ದೈವ ಪರ್ಯಾಲೋಚನಾ ಅಂದ್ರೆ ಏನಂತ ಗೊತ್ತಾಗೋದಿಲ್ಲ, ಅದನ್ನು ಬಿಟ್ಬಿಡೋಣ ಇಲ್ಲಿ. ಅದರದ್ದು ದಟ್ಲಕಾರ ರಾಧ್ಯತೆ ಅಂತ ಆಗ್ತದೆ, ಅದರದ್ದೇ ಲಿಟ್ಲಕಾರ ರಾಧ್ಯೇತ್ ಅಂತ ಆಗ್ತದೆ. ಅದನ್ನೇ ನಾನೀಗ ಅಪರಾಧ್ಯೇತ್ ಅಂತ ಹೇಳಿರುವುದು. ಮತ್ತೆ ಇದರದೇ ಪ್ರಯೋಗಗಳನ್ನೆಲ್ಲ ಬೃಹದ್ಧಾತು ರೂಪಾವಳಿಯಲ್ಲಿ ಮತ್ತು ಅಷ್ಟಾಧ್ಯಾಯಿ.com ನಲ್ಲೆಲ್ಲ ತೋರಿಸಿದ್ದಾರೆ. ಅಪ ಅಂತ ಉಪಸರ್ಗ ಬಂದು ಹಿಂಸಿಸು, ಅಪರಾಧ ಮಾಡು ಅನ್ನುವುದೆಲ್ಲ ಆಗುವುದು ಇದರಿಂದಲೇ. ಅಪ ಅಂತ ಉಪಸರ್ಗನೂ ಸೇರಿಸಬಹುದು, ವಿ ಅಂತ ಉಪಸರ್ಗವನ್ನು ಸೇರಿಸಬಹುದು ಅಂತ ಹೀಗದು ಕಂಡು ಬರ್ತದೆ. ಶಿಶುಪಾಲ ವಧದಲ್ಲಿ 2ನೇ ಸರ್ಗದ 11ನೇ ಶ್ಲೋಕದ ಒಂದು ಉದಾಹರಣೆಯನ್ನು ಅವರು ಕೊಡ್ತಾರೆ. ಎನ್ ಮಹ್ಯಂ ಅಪರಾಧ್ಯತೆ ಅಂತ, ನನಗೆ ಇವನು ಅಪರಾಧ ಮಾಡಿದ್ದಾನೆ ಅಂತ. ನಮಗಿದು ಗೊತ್ತಿದೆ. ದೃಹ್ಯತಿ ದುಹಧಾತುವನ್ನು ಪ್ರಯೋಗ ಮಾಡಿದಾಗ ಭೃತ್ಯನು ಸ್ವಾಮಿಗೆ ದ್ರೋಹ ಮಾಡುತ್ತಾನೆ, ಭೃತ್ಯ ಸ್ವಾಮಿನೇ ದೃಶ್ಯತಿ. ಮತ್ತೆ ಪಿತಾ ಪುತ್ರಾಯ ಕುಪ್ಯತಿ, ಅಲ್ಲೆಲ್ಲ ಕೋಪ ಮಾಡಿಕೊಳ್ಳುವಂಥ ವ್ಯಕ್ತಿಯನ್ನಂತೂ ಪ್ರಥಮ ವ್ಯಕ್ತಿಯಲ್ಲಿ ಇಡಬೇಕು, ಹಿಂಸೆ ಮಾಡುವವನನ್ನ. ಯಾರ ವಿಷಯದಲ್ಲಿ ಕೋಪ ಮಾಡ್ತಾರೋ, ಯಾರಿಗೆ ದ್ರೋಹ ಮಾಡ್ತಾರೋ ಆತನನ್ನ ಈ ಚತುರ್ಥಿ ವಿಭಕ್ತಿಯಲ್ಲಿ ಇಡೋದು ಅಲ್ಲಿ ಕಂಡು ಬಂದಿದೆ. ಹಾಗೆ ಮಹ್ಯಂ ಅಪರಾಧ್ಯತೆ ಅಂತ ಪ್ರಯೋಗನೂ ಅಲ್ಲಿದೆ. ಆದರೆ ಈ ಭಾಗವತದ ಪ್ರಯೋಗವನ್ನು ನೋಡಿದರೆ ಮಹ್ಯಂ ಅಪರಾಧ್ಯತೆ ಇದ್ದಂತೆ ಮಾಂ ಅಪರಾಧ್ಯತೆ, ನನಗೆ ನನ್ನನ್ನು ತೊಂದರೆಗೆ ಅವನು ಈಡು ಮಾಡಿದ್ದಾನೆ, ನನಗೆ ಹಿಂಸೆಯನ್ನು ತಂದೊಡ್ಡಿದ್ದಾನೆ, ಹೀಗೆ ಮಾಂ ಅಂತ ಪ್ರಯೋಗ ಮಾಡುವುದು ಕೂಡ ಕಂಡು ಬರ್ತದೆ. ಇಲ್ಲದೆ ಹೋದರೆ ನರಾಹ ನರದೇವಂ ನ ಅಪರಾಧ್ಯೇಯು, ಇಲ್ಲಿ ನರದೇವಂ ಅಂತ ಪ್ರಯೋಗ ಮಾಡಬೇಕು. ನರದೇವಂ ಅಂತ ಒಂದು ವೇಳೆ ಇಲ್ಲದೆ ಹೋದರೆ ಆಗದು ಈ ನರದೇವಂ ಅನ್ನೋದು ಕರ್ಮ ಆಗಬೇಕು, ನರಾಹ ಅನ್ನೋದು ಕರ್ತೃ, ಅಪರಾಧ್ಯೇಯು ಅಂತ ಕ್ರಿಯಾಪದ. ಹೀಗೆ ನರ ಅನ್ನುವುದು ಅಲ್ಲಿ ಕರ್ಮ ಆದಾಗ, ನರ ಅನ್ನೋದು ಕರ್ಮವಾಗಿ ನರದೇವ, ನರ ಅನ್ನುವುದು ಕರ್ಮವಾಗಿ ನರದೇವ ಅನ್ನುವುದು ಸ್ವಲ್ಪ ನಾವು ವ್ಯತ್ಯಾಸ ಮಾಡಿ ಹೇಳಿದ್ದನ್ನು ಸರಿಪಡಿಸ್ಕೋಬೇಕು. ನರ ಅನ್ನುವುದು ಕರ್ತೃವಾಗಿ, ನರದೇವ ಅನ್ನುವುದು ಕರ್ಮವಾದಾಗ ಮಾತ್ರ
ಅದನ್ನು ಕರ್ಮಣಿ ಪ್ರಯೋಗಕ್ಕೆ ಮಾಡಿದಾಗ, ಅಥವಾ ಯತ್ ಪ್ರತ್ಯಯ ಅಂತವಾದ ಅಪರಾಧ್ಯ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದಾಗ ಅದು ಕೂಡ ಕರ್ಮಣಿ ಪ್ರಯೋಗವೇ. ನರಾಹ ನರದೇವಂ ನ ಅಪರಾಧ್ಯೇಯು ಹೀಗೆ ಪ್ರಯೋಗ ಮಾಡಿದಾಗ ನರಾಹ ಅನ್ನುವುದು ಕರ್ತರಾಗಿದೆ, ನರದೇವ ಅನ್ನೋದು ಕರ್ಮ ಆಗಿದೆ. ಆದ್ರಿಂದಲೇ ನರಾಹ ಎಂಬುದಿದ್ದು ನೃಭಿಹಿ ಅಂತಾಗಿ ನರದೇವಂ ಎಂಬ ಕರ್ಮ ನರದೇವ ಅಂತ ಪ್ರಥಮ ವಿಭಕ್ತಿಗೆ ಬಂದು ನ ಅಪರಾಧ್ಯ ಅಂತ ಅಲ್ಲಿ ಆಗಿರುವುದು. ಅದೊಂದು ವೇಳೆ ಚತುರ್ಥಿ ವಿಭಕ್ತಿಯಲ್ಲಿ ಇದ್ದಿದ್ರೆ, ನರದೇವ ಎಂಬ ಶಬ್ದ ಚತುರ್ಥಿ ವಿಭಕ್ತಿಯಲ್ಲಿ ಇದ್ದಿದ್ರೆ ಶಿಶುಪಾಲ ವಧದಕ್ಕನುಸಾರವಾಗಿ ಅದು ಹೊಂದಾಣಿಕೆ ಕಾಣ್ತಿರ್ಲಿಲ್ಲ. ನೃಭಿಹಿ ನರದೇವಾಯ ನ ಅಪರಾಧ್ಯಂ ಅಂತ ಹೀಗೆ ಆಗಬೇಕಾದ ಪ್ರಸಂಗ ಬರ್ತಿತ್ತು. ಆ ಪ್ರಯೋಗ ತಪ್ಪು ಅಂತ ನಾನು ಹೇಳೋದಿಲ್ಲ, ಆವಾಗ ಅದು ಅಕರ್ಮಕ ಆಗ್ತದೆ. ನರಾಹ ನರದೇವಂ ನ ಅಪರಾಧ್ಯೇಯು ಅಂತ ಹೇಳಿದಾಗ ಇದು ಸಕರ್ಮಕ. ನರಾಹ ನರದೇವಾಯ ನ ಅಪರಾಧ್ಯೇಯು ಅಂತ ಹೇಳಿದಾಗ ಅದು ಅಕರ್ಮಕ ಆಗ್ತದೆ. ಅದು ಶಿಶುಪಾಲವಧದ ಪ್ರಯೋಗ. ಆದರೆ ಇದನ್ನು ಸಕರ್ಮಕವಾಗಿಯೂ ಪ್ರಯೋಗ ಮಾಡಬಹುದು ಅಂತ ಅನ್ನೋದನ್ನ ಭಾಗವತದಲ್ಲಿ ವ್ಯಾಸರು ನಮಗೆ ತೋರಿಸಿಕೊಟ್ಟಂತೆ ಕಾಣಿಸ್ತದೆ. ಇದ್ರ ಬಗ್ಗೆ ವಿದ್ವಾಂಸರು ಕೇಳಿದವರು ಮತ್ತೇನಾದರೂ ಅಭಿಪ್ರಾಯಗಳನ್ನು ಹೇಳಿದ್ರೆ ಇದನ್ನ ವ್ಯವಹಾರದಲ್ಲಿ ತರಲಿಕ್ಕೆ ನಮಗೆ ಉಪಯೋಗ ಆಗ್ತದೆ. ತಸ್ಯ ವಿಷಯ ಅಪರಾಧಂ ಕರೋತಿ ಅಂತ ಹೀಗೆಲ್ಲ ನಾವು ಅದನ್ನ ಏನೇನೋ ತಿರುಚಿ ಹೇಳ್ತಿದ್ವೇನೋ. ಪುತ್ರ ಪಿತುಃ ವಿಷಯ ಅಥವಾ ಪಿತ್ರೆ ಅಪರಾಧಂ ಕರೋತಿ ಅಂತ ಹೀಗೆಲ್ಲ ನಾವು ಹೇಳಿಬಿಡ್ತಿದ್ವೇನೋ. ಆದ್ರೆ ಪಿತರಂ ಅಪರಾಧ್ಯತಿ ಅಂತ ಹೀಗೆ ಅಪರಾಧ್ಯತಿ ಅಥವಾ ವಿರಾಧ್ಯತಿ ಅಂತ ಹೀಗೆ, ವಿರಾಧ್ಯತಿ ಅಂದ್ರೆ ವಿರೋಧ ಮಾಡ್ತಾನೆ, ಅವನಿಗೇನೋ ತೊಂದರೆ ಮಾಡ್ತಾನೆ ಅಂತ ಹೀಗೆ ಪ್ರಯೋಗ ಆಗಬಹುದು. ಹೀಗೆ ಅದನ್ನು ಸಕರ್ಮಕವಾಗಿ ಇಟ್ಕೊಂಡ್ರೆ ಹೆಚ್ಚು ಸುಲಭ ಆಗ್ತದೆ ಕರ್ತರಿ ಕರ್ಮಣಿ ಪ್ರಯೋಗ ವಿಪರಿಣಾಮ ದೃಷ್ಟಿಯಿಂದ. ನಿಯಮಕ್ಕೆ ಪಾಣಿನಿ ವ್ಯಾಕರಣದಲ್ಲಿ ಅಥವಾ ಈಗಿನ ವ್ಯಾಕರಣ ಗ್ರಂಥಗಳಲ್ಲಿರುವ ನಿಯಮಕ್ಕೆ ನಾವು ಅಂಟಿಕೊಳ್ಬೇಕಾಗಿಲ್ಲ ಅಂತದು ನನಗೆ ಕಂಡು ಬರ್ತದೆ.